ಹಾಯ್ ಹಲೋ ನಮಸ್ಕಾರ. ನೋಡ್ರಿ ಈಗ ಲಾಗ್ ಸ್ಟಾರ್ಟ್ ಮಾಡೀನಿ. ಮುಂಜಾನೆ ರೀ ಈಗ ಅಡುಗೆ ಮಾಡ್ಲಕತ್ತೀನಿ. ನಮ್ಮ ಸಮರ್ಥಗ್ರಿ ಚಪಾತಿ ಮಾಡ್ಲಕತ್ತೀನಿ ನೋಡ್ರಿ. ಈಗ ಟೈಮ್ ಅಂತರೂ ಆಗ್ಯದ್ರಿ, ಒಂದು ಜಲ್ದಿನೇ ಹೋತಾನಲ್ರಿ, ಟೈಮ್ ಹತ್ರ ಆಗ್ಯದ್ರಿ ಒಂದು. ಅದಕ್ಕಲ್ಲೇ ರೀ ಚಪಾತಿ ಮಾಡ್ಲಕತ್ತೀನಿ. ಈ ಥರ ಚಪಾತಿ ಮಾಡಿದ್ರೆ ನೋಡ್ರಿ, ಒಂದು ತಿನ್ನಲ್ಲಿ ಎರಡು ತಿಂತೀರಿ. ಆ ಥರ ಚಪಾತಿ ಮಾಡಿ ತೋರಿಸ್ತೀನಿ ರೀ. ತಗಡಿನ ಮ್ಯಾಗ ರೀ ಯಾವ ಥರ ಚಪಾತಿ ಮಾಡ್ತೀನಿ ಅಂತೇಳಿ ನೋಡ್ರಿ. ನೀವು ಈ ಮಕ್ಕಳಿಗೆ ಸಮಯಕ್ಕೂ ಸಣ್ಣ ಮಕ್ಕಳು ಸಮಯಕ್ಕೂ ತಿನ್ಬೋದು ನೋಡ್ರಿ ಈ ಚಪಾತಿ ಮಾಡಿದ್ರತ್ರನು. ಮತ್ತು ಮುಂಜಾನೆ ಹಿಡಿದು ಸಂಜೆ ತನ ನೀವು ಹೆಂಗೆ ಮಾಡಿರ್ತೀರಿ ಹಾಗೆ ಇರ್ತಾವೆ ನೋಡ್ರಿ ಇವು ಚಪಾತಿ. ಅಷ್ಟು ಚಂದ ಅಂದ್ರೆ ಅಷ್ಟು ಮೆತ್ತಗ್ರಿ, ಭಾಳ ಚಂದ್ರ ಅಂದ್ರೆ ಭಾಳ ಚಂದ ಆತಾವ್ರಿ ಈ ಥರ ಚಪಾತಿ ಮಾಡಿದ್ರಂದ್ರೆ. ಈ ಥರ ನಾವು ಮತ್ತು ಸಣ್ಣ ಫಂಕ್ಷನ್ದೊಳಗೆ ರೀ, ನಮ್ಮ ಕಡೆ ರೀ ಸಣ್ಣ ಫಂಕ್ಷನ್ ಮಾಡಿರ್ತೀವಿ ಅಲ್ರಿ ಮನ್ಯಾಗೆ, ಇದೇ ಥರ ಚಪಾತಿ ಮಾಡ್ತೀವಿ ನೋಡ್ರಿ. ಭಾಳ ಅಂದ್ರೆ ಭಾಳ ಮೆತ್ತಗಾಗ್ತಾವ್ರಿ. ಹೆಂಗೆ ಮಾಡೋದತ್ತೇಳಿ ನಿಮಗೂ ಕೂಡ ತೋರಿಸ್ತೀನಿ ರೀ. ಮತ್ತು ಜಲ್ದಿ ಕೂಡ ಚಪಾತಿ ಆತಾವ್ರಿ ಈ ಥರ ಮಾಡಿದ್ರೆ. ಜಲ್ದಿ ರೀ ಎಲ್ಲಾರ ಜಲ್ದಿ ಕೆಲ್ಸಕ್ಕೆ ಹೋಗೋದಿತ್ತಪ್ಪ ಅಂತಂದ್ರೆ ಈ ಥರ ನೀವು ಚಪಾತಿ ಮಾಡಿದ್ರಂದ್ರೆ ಬಡ ಬಡನೂ ಆತದ ನೋಡ್ರಿ ಚಪಾತಿ. ಯಾವ ಥರ ಮಾಡ್ತೀನಿ ಅಂತೇಳಿ ನಿಮಗೂ ಕೂಡ ತೋರಿಸ್ತೀನಿ ರೀ. ಬರ್ರಿ ನೋಡ್ರಿ. ಸ್ವಲ್ಪ ಈಗ ಎಣ್ಣೆ ಹಚ್ಕೋಬೇಕ್ರಿ ಕೈಗಿರಿ. ಹಿಟ್ಟು ಯಾವ ಥರ ನಾದ್ಕೊಂಡಿನಿ ಅಂತೇಳಿ ಮೆತ್ತಗಂದ್ರೆ ಮೆತ್ತಗೆ ನಾದ್ಕೋಬೇಕ್ರಿ, ಅಷ್ಟೊಂದು ಮೆತ್ತಗಿಲ್ರಿ. ಈ ಥರ ರೀ ಚಪಾತಿ ಹಿಟ್ಟು ಸ್ವಲ್ಪ ಗಟ್ಟಿ ನಾದ್ತೀವ್ರಿ, ಇದಕ್ಕೆ ಸ್ವಲ್ಪ ಅಳಸ್ ನಾದ್ಬೇಕ್ರಿ ಮೆತ್ತಗ್ರಿ. ನೋಡ್ರಿ ಅಷ್ಟು ಮೆತ್ತಗೆ ಮಾಡೀನಿ ನೋಡ್ರಿ. ಈ ಥರ ಮೆತ್ತಗೆ ಮಾಡ್ಕೋಬೇಕ್ರಿ. ಈ ಥರ ಒಂದು ದೊಡ್ಡ ಉಳ್ಳಿ ತೊಗೊಂಡು ಈ ಥರ ಇದ್ರೊಳಗೆ 2 ಭಾಗ ಮಾಡ್ಬೇಕ್ರಿ. ಸಣ್ಣ ಮಕ್ಳು ಇತ್ತಂದ್ರೆ ಅವಕ್ಕೂ ರೀ ತಿನ್ನಿಸ್ಬೋದ್ರಿ ಈ ಚಪಾತಿ ಮಾಡಿದ್ರಂದ್ರೆ. ಭಾಳ ಚಂದ ಅಂದ್ರೆ ಭಾಳ ಚಂದ ನೋಡ್ರಿ. ಈ ಥರ 2 ಉಳ್ಳಿ ಮಾಡ್ಕೊಂಡಿನ್ರಿ, ಸ್ವಲ್ಪ ಹಿಟ್ಟು ಹಚ್ಕೊಂಡಿನ್ರಿ. ಫಸ್ಟ್ಗೆ ಸ್ವಲ್ಪ ಹಿಟ್ಟನೇ ಹಚ್ಕೋಬೇಕ್ರಿ, ಆಮೇಲೆ ಈ ಥರ ಎಣ್ಣೆ ಹಚ್ಕೋಬೇಕ್ರಿ 2 ಸೈಡ್. ಆಮೇಲೆ ಈ ಥರ ಮಾಡ್ಬೇಕ್ರಿ. ಹಲ್ಲಿಲ್ಲಾರ್ದವ್ರಿಗೆ ಈ ಥರ ಚಪಾತಿ ಮಾಡಿಕೊಟ್ರಂದ್ರಪ್ಪ ನೀವು ಭಾಳ ಚಂದ ಉಣ್ತಾರೆ ನೋಡ್ರಿ. ಬಾಯಾಗ ಇಟ್ಟರನ್ನೇ ಕರಿತಾವ್ರಿ ಈ ಥರ ಚಪಾತಿ ಮಾಡಿದ್ರಂದ್ರೆ. ನೋಡ್ರಿ ಇಷ್ಟು ಎಣ್ಣೆ ಹಚ್ಬೇಕು ನೋಡ್ರಿ. ಎಷ್ಟು ಎಣ್ಣೆ ಹಚ್ತೀವ್ರಿ ಅಷ್ಟು ಚಪಾತಿ ಚಂದ ಬರ್ತಾವೆ ನೋಡ್ರಿ. ಇದಕ್ಕೆ ಮೊದಲ ತಗಡಿಗೆ ಸ್ವಲ್ಪ ಎಣ್ಣೆ ಹಚ್ಕೋಬೇಕ್ರಿ. ಇದು ಎಣ್ಣೆ ಇಲ್ಲಲ್ರಿ, ಫಸ್ಟಿಗೆ ಮಾಡ್ಲಕತ್ತೀನಲ್ರಿ, ಈಗ ತಗಡಿನ ತುಂಬ ಎಣ್ಣೆ ಹಚ್ಕೋಬೇಕ್ರಿ ಸ್ವಲ್ಪ. ಈ ಥರ ಮಾಡಿಕೊಂಡು ಈಗ ಲಟ್ಟಿಸ್ಬೇಕ್ರಿ ನೋಡ್ರಿ. ನಾವೆಷ್ಟು ತಳ್ಳಗಂತೀವಿ ಅಷ್ಟು ತಳ್ಳಗ ತಿಳ್ಕೊಬೋದ್ರಿ ನಾವು ನೋಡ್ರಿ. ಈ ಸದ್ದ ಸ್ವಲ್ಪ ಹಂಚಿಗೆ ಎಣ್ಣೆ ಹೊಡಿಬೇಕ್ರಿ ನೋಡ್ರಿ. ಈ ಥರ ಆಯ್ತು ರೀ. ಈಗ ಹಂಚಿನೊಳಗೆ ಹಾಕೋದ್ರಿ. ತಾನೇ ಬೀಳ್ತಾವ್ರಿ, ತಾನೇ ಬೀಳ್ತದ್ರಿ. ನಾವು ಎಷ್ಟು ಚಂದ ಎಣ್ಣೆ ಹಚ್ತೀವ್ರಿ ತಾನೇ ಬೀಳ್ತದ ನೋಡ್ರಿ. ಈಗ ಅದೊಂದು ಬೇದ್ರಾಗನೇ ನಾವು ಇಲ್ಲಿ ಮಾಡ್ಕೋಬೋದ್ರಿ. ಸ್ವಲ್ಪ ಹಚ್ಕೋಬೇಕು ನೋಡ್ರಿ, ಸ್ವಲ್ಪ ಇಟ್ರಿ. ನೋಡ್ರಿ ಎಷ್ಟು ಚಂದ ಹೇಳಕತ್ತಾವತ್ತೇಳಿ. ಸ್ವಲ್ಪ ಸಣ್ಣಿಟ್ಟು ನೀವು ಮಾಡ್ಕೊಂಡ್ರಪ್ಪ ಅಂದ್ರೆ ಎಷ್ಟು ಚಂದ ಚಪಾತಿ ಬರ್ತಾವಂದ್ರೆ ಅಷ್ಟು ಚಂದ ಚಪಾತಿ ಬರ್ತಾವ ನೋಡಿ. ಉರಿ ಸ್ವಲ್ಪ ಸಣ್ಣ ಇಡ್ಬೇಕ್ರಿ. ನಾವು ಹಿಟ್ಟು ಚಂದಾಗಿ ನಾದಿದೀವಿ ಅಂದ್ರೆ ಚಪಾತಿ ಮೃದುವಾಗಿ ಬರ್ತಾವ ನೋಡ್ರಿ.
ಒಂದಾಗನ ಒಂದು ಹಾಕೋಬೋದು ನೋಡ್ರಿ. ನಾವು ಎಷ್ಟು ಸ್ಪೀಡ್ ಬರ್ತಾವ್ರಿ ಈ ತಗಡಿನ ಮ್ಯಾಗ ಚಪಾತಿ. ನೋಡ್ರಿ ಎಷ್ಟು ಚಪಾತಿ ಆಗ್ಯಾವಂದ್ರಿ. ಬರೀ ಒಂದು 10-15 ನಿಮಿಷನೊಳಗೆ ಇಷ್ಟು ಚಪಾತಿ ಮಾಡೀನಿ ನೋಡ್ರಿ. ಬರೀ 10-15 ನಿಮಿಷನೊಳಗೆ ಇಷ್ಟು ಚಪಾತಿ ಮಾಡೀನಿ. ನೋಡ್ರಿ ಎಷ್ಟು ಮೆತ್ತಗೆ ಬಂದವತ್ತೇಳಿ. ನೋಡ್ರಿ ಎಷ್ಟು ಮೆತ್ತಗಂದ್ರೆ ಅಷ್ಟು ಮೆತ್ತಗೆ ಬಂದವು ನೋಡ್ರಿ. ಈ ಥರ ಚಪಾತಿ ಮಾಡಿದ್ರಂದ್ರೆ ನೋಡ್ರಿ ನಾವು ಎಷ್ಟು ದೊಡ್ಡ ಬೇಕಾದ್ರೂ ಮಾಡ್ಕೋಬೋದು ನೋಡ್ರಿ. ಆ ತಗಡಿನ ಮ್ಯಾಗ ರೀ ತಗಡ ಎಷ್ಟು ಇರ್ತದ್ರಿ ಅಷ್ಟು ದೊಡ್ಡ ಕೂಡ ಮಾಡೀನಿ ನೋಡ್ರಿ. ನಾ ಚಪಾತಿ ಎಷ್ಟು ಚಂದ ಬಂದವು ನೋಡ್ರಿ. ಎಣ್ಣೆ ಎಷ್ಟು ಚಂದ ಕಾಣ್ಲಕತ್ತಾವ ನೋಡ್ರಿ ಚಪಾತಿ. ಈ ಥರ ಮಾಡಿದ್ರಂದ್ರೆ ನೀವು ಸಣ್ಣ ಮಕ್ಕಳಿಗೆ ಮಾಡಿ ತಿನ್ನಿಸ್ಬೋದ್ರಿ. ಆಮೇಲೆ ಮುದುಕರು ಇರ್ತಾರಲ್ರಿ, ಅವರಿಗೆ ಉಣ್ಣಾಕ ಬರ್ತಿರಂಗಿಲ್ಲ, ಹಲ್ಲು ಇರ್ತಿರಂಗಿಲ್ಲ ರೀ, ಅಂಥವ್ರಿಗೆ ಕೂಡ ಇಂಥವು ಚಪಾತಿ ಮಾಡಿ ಉಣಿಸಿದ್ರಪ್ಪ ಅಂದ್ರೆ ನೋಡ್ರಿ 1 ಚಪಾತಿ ತಿನ್ನೋರು 2 ಚಪಾತಿ ತಿಂತಾರೆ ನೋಡ್ರಿ. ಈ ಥರ ಚಪಾತಿ ಮಾಡಿದ್ರೆ ನೋಡ್ರಿ ಎಷ್ಟು ಮೆತ್ತಗಾಗ್ಯಾವ ನೋಡ್ರಿ.